ಅಂತಿಮ ಕ್ರಮಾಂಕದಲ್ಲಿ ಬಟ್ಲರ್ ಕೂಡ ಆಸರೆಯಾಗಬೇಕಿದೆ. ಸೊ ಹಾಗಾಗಿ ಇವತ್ತಿನ ಮ್ಯಾಚ್ ಕುರಿತಾಗಿ ನಾನು ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ, ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಎಸ್, ಮಾಡೆಲ್ ಮತ್ತು ನಟಿಯಾದಂತಹ ಸಂಗೀತಾ ಹೊಳ್ಳ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಹಾಗೇನೆ ನಮ್ಮ ಜೊತೆ ವಿಮಲ್ ಕುಮಾರ್ ಅವರಿದ್ದಾರೆ, BCCI ಲೆವೆಲ್ 1 ಅಂಪೈರ್ ಮತ್ತು BCCI ಸ್ಕೋರರ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಕರ್ನಾಟಕ ಸ್ಟೇಟ್ ಪ್ಲೇಯರ್ ಕ್ರಿಕೆಟ್ ಆಟಗಾರ ಕಿರಣ್ ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎಸ್, ಇವತ್ತಿನ ಮ್ಯಾಚ್ ಕುರಿತಾಗಿ ಎಲ್ರಿಗೂ ಕೂಡ ಕುತೂಹಲ ಇದೆ. ಅಂದರೆ 2026 ಮಾರ್ಚ್ 28ನೇ ತಾರೀಕು ಶುರುವಾದಂತಹ ಈ ಒಂದು ಪಂದ್ಯ IPL ಈ ಸೀಸನ್ ಬರೋಬ್ಬರಿ 74 ಪಂದ್ಯಗಳನ್ನು ಆಡಿರುವಂಥದ್ದು. ಆ 74 ಪಂದ್ಯಗಳನ್ನು ನಾವು ನೋಡಿದ್ದೀವಿ. ಇವತ್ತು ಅಂತಿಮ ಹಂತಕ್ಕೆ ಬಂದು ನಿಂತಿದ್ದೀವಿ. ಕಿರಣ್, ಇವತ್ತಿನ ಫೈನಲ್ ಮ್ಯಾಚ್ ಅದು ನಮ್ಮ ಪಾಲಿಗೆ ವಿಶೇಷ ಅಂತಂದ್ರೆ RCB ಮತ್ತೆ ಫೈನಲ್ಗೆ ಹೋಗಿದೆ. ಹಾಲಿ ಚಾಂಪಿಯನ್ ಮತ್ತೆ ಚಾಂಪಿಯನ್ ಆಗಲಿ ಅನ್ನೋದು ನಮ್ಮ ಆಶಯ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಮ್ಯಾಚು ಯೂಶ್ವಲಿ ಇವತ್ತು ಪ್ಲೇಯರ್ಸ್ ಹೆಂಗೆ ಆಡಬೇಕಂದ್ರೆ ಯೂಶ್ವಲಿ ನಾರ್ಮಲಾಗಿ ಹೆಂಗೆ ಆಡಿದ್ರು ಲಾಸ್ಟ್ ಮ್ಯಾಚು ಕ್ವಾಲಿಫೈ ಮ್ಯಾಚು ಸೇಮ್ ಅದೇ ಥರ ಆಡ್ಕೊಬಂದರೆ ಈ ಸಲನೂ ನಮ್ಮ ಸಲ ಕಪ್ ನಮ್ಮದೇ ಅಂತ ನಾನು ಇದು ಮಾಡ್ತೀನಿ ಸರ್. ಓಕೆ ವಿಮಲ್, ಬಹುಶಃ ಇವತ್ತಿನ ಮ್ಯಾಚ್ ಅಂತಂದಾಗ ಸಹಜವಾಗಿಯೇ ನಿರೀಕ್ಷೆಗಳು ದುಪ್ಪಟ್ಟಿರುತ್ತೆ. ಸೊ ಆ ನಿರೀಕ್ಷೆಗಳು ಅಂತಂದಾಗ ಆ ನಿರೀಕ್ಷೆಗಳನ್ನು ಫುಲ್ಫಿಲ್ ಮಾಡಬೇಕು ಅಂತಂದಾಗ ಎದುರಾಳಿ ಇರುವಂಥದ್ದು ಅಷ್ಟು ಸುಲಭವಾಗಿ ನಾವು ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಬಲಿಷ್ಠವಾದಂಥ ತಂಡನೇ. ಸೊ ಎರಡೂ ತಂಡಗಳ ಹಣಾಹಣಿ ಅಂತ ನೋಡಿದಾಗ ಒಂದು ರೋಚಕವಾದಂಥ ಒಂದು ಕದನ ಕುತೂಹಲವನ್ನ ನಾವು ನಿರೀಕ್ಷೆ ಮಾಡ್ಬೋದಾ ಅಂತ. ಎರಡು ಟೀಮ್ ಇವಾಗ ನೋಡಿದರೆ ಒಂದು ಸಾಕಷ್ಟು ತುಂಬ ಚೆನ್ನಾಗಿ ಆಡ್ಬಿಟ್ಟು ಈ ಫೈನಲ್ಗೆ ಬಂದಿದ್ದಾರೆ ಇಬ್ಬರು ಟೀಮು. ಬಟ್ RCB ಈ ಸಾರಿ ಒಂಥರ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಾ ಇದ್ದಾರೆ. ಮೊದಲು ವಿರಾಟ್ ಕೊಹ್ಲಿ ಫೇಲ್ ಆಗಿಬಿಟ್ರೆ ಸ್ವಲ್ಪ ಒಂಥರ ಇದು ಭಯ ಆಯಿತು. ಬಟ್ ಈಗ ಆ ಥರ ಇಲ್ಲ. ವಿ ಹ್ಯಾವ್ ಅನ್ಸಂಗ್ ಹೀರೋ. ರಜತ್ ಪಾಟೀಲ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಅವ್ರ ಬಗ್ಗೆ ಯಾರೂ ಪ್ಲ್ಯಾನೇ ಮಾಡ್ತಾ ಇಲ್ಲ. ಅವರು ಅನ್ಸಂಗ್ ಹೀರೋ ಥರ ಆಚೆ ಬರ್ತಾ ಇದ್ದಾರೆ. ಕೃಣಾಲ್ ಪಾಂಡ್ಯ ಯಾರೂ ಗೊತ್ತಾಗ್ತಾ ಇಲ್ಲ, ಅವ್ರು ಬಂದು ಅವ್ರದ್ದು ಆಟವನ್ನು ಮಾಡ್ತಾ ಇದ್ದಾರೆ. ಸೊ RCB ಈ ಸಾರಿ ಪೂರ್ತಿ ತಂಡ ಒಂಥರ ತಂಡ ಥರ ಆಡ್ತಾ ಇದ್ದಾರೆ. ಬರೀ ವಿರಾಟ್ ಕೊಹ್ಲಿ ಆಡ್ರೆ ಆಗತ್ತೆ ಆ ಥರ ಏನಿಲ್ಲ ಸರ್. ಒಬ್ಬರ ಮೇಲೆ ಡಿಪೆಂಡ್ ಇಲ್ಲ. ಎಲ್ಲರೂ ಅವ್ರವ್ರದ್ದು ರೋಲ್ಸ್ ಅವ್ರದ್ದು ಇದೆ, ಅವ್ರ ರೋಲ್ಸು ನಿರ್ವಹಿಸ್ತಾ ಇದ್ದಾರೆ ನೀಟಾಗಿ. ಆ್ಯಂಡ್ ಯಾರ್ದು ಯಾರ ಮೇಲೆ ಟೆನ್ಷನ್ ಇಲ್ಲ ಅವ್ರಿಗೆ. ಲಾಸ್ಟ್ ಅವ್ರು ಗೆದ್ದಿದ್ದೀವಿ, ನಾವು ಡಿಫೆಂಡಿಂಗ್ ಚಾಂಪಿಯನ್ನು. ಅವ್ರು ಬಿಟ್ಬಿಟ್ಟಿದ್ದಾರೆ, ಅದು ಆ ಲೆಗೆಸಿ ಬಿಟ್ಬಿಟ್ಟಿದ್ದಾರೆ. ಇದು ಹೊಸ ಟೂರ್ನಮೆಂಟು. ಸೊ ಎಲ್ಲರೂ ಅವ್ರು ಫ್ರೀ ಆಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಒಂಥರ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಾ ಇದ್ದಾರೆ. ಅಂದ್ರೆ ಹಿಂದೆ ನಾವು ಚಾಂಪಿಯನ್ ಆಗಿದ್ವಿ, ಆ ಭ್ರಮೆಯಿಂದ ಹೊರಗೆ ಬಂದಿರೋದ್ರಿಂದಾನೇ ಈ ಒಂದು ನೈಜ ಆಟ ಆಡ್ಲಿಕ್ಕೆ ಸಾಧ್ಯ ಆಗಿರೋದು. ವೆರಿ ಟ್ರೂ. ಯಾಕಂದರೆ ಮೊದಲು ಎಷ್ಟು ವರ್ಷ ಚೆನ್ನಾಗಿ ಆಡಿನೂ ಗೆಲ್ಲಿಲ್ಲ. ಫ್ಯಾನ್ ಫಾಲೋಯಿಂಗ್ ಅಂದರೆ ಸಿಕ್ಕಾಪಟ್ಟೆ. RCB ಇವಾಗ ಚೆನ್ನೈ ಸೂಪರ್ ಕಿಂಗ್ಸೂ ಮುಂದೆ ಹೋಗ್ಬಿಟ್ಟಿದ್ದಾರೆ ಅವರಿಂದ. ನಾವು RCB ಫ್ಯಾನ್ಸ್ ಹೆಂಗಂದರೆ ಇಡೀ ಪ್ರಪಂಚದಲ್ಲಿ RCB ಫ್ಯಾನ್ ಇದ್ದಾರೆ. ಅವ್ರು ಗೆದ್ದರೆ ಸೋತ್ರೇನು ಆ ಫ್ಯಾನ್ ಫಾಲೋಯಿಂಗ್ ಕಡಿಮೆ ಆಗ್ತಾ ಇಲ್ಲ. ಯಾಕಂದರೆ ಆ ಥರ RCB ಟೀಮ್ ಆ ಥರ ಬೆಳೆದಿದೆ. 18 ವರ್ಷ ಗೆದ್ದಿಲ್ಲ. ಆದರೂ ಇವತ್ತು ನಾವು ಯಾವುದು ಸಣ್ಣ ಪುಟ್ಟ ಮ್ಯಾಚ್ ಹೋದ್ರೇನು ಈ ಜರ್ಸಿ ನೋಡ್ತೀವಿ. RCB ಜರ್ಸಿ ನೋಡ್ಬಿಟ್ರೆ ಆ ಜನ ನೋಡ್ತಾ ಇರಲ್ಲ, ಫ್ಯಾನ್ಸು ಬರೀ RCB ಮಾತಾಡ್ತಾರೆ. ದೇವದತ್ ಪಡಿಕ್ಕಲ್ ನಮ್ಮ KSC ಕರ್ನಾಟಕ ಮ್ಯಾಚ್ ರಂಜಿ ಟ್ರೋಫಿ ಆಡಕ್ಕೆ ಬಂದ್ರೂ ಅಲ್ಲಿ ಆಚೆ KL ಎಲ್ಲ RCB ಅಂತ ಕೂಗ್ತಾರೆ. ಆ ಥರ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ. ಮತ್ತು ಈ ಸಾರಿ ಅವರು ಆಡೋದು ಆಟ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಾ ಇದ್ದಾರೆ. ಬಟ್ GT ಯಾವುದ್ರಲ್ಲಿ ಕಡಿಮೆ ಇಲ್ಲ ಈ ಸಾರಿ. ಅಂದರೆ ಒಂಥರ ಯಾರು GTನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಪಂಜಾಬ್ ಬರ್ಬೋದು ಎಲ್ಲ ಮಾತಾಡ್ತಾ ಇದ್ರು. ಬಟ್ ಅವರು ಸೈಲೆಂಟ್ ಆಗಿ ಅವ್ರ ಆಟ ಸೈಲೆಂಟ್ ಆಗಿ ಇಬ್ರು ಓಪನರ್ಸು ಸುದರ್ಶನ್ ಮತ್ತೆ ಗಿಲ್ಲು ಅವರು ಒಂಥರ, ಆಮೇಲೆ ಬೌಲರ್ಗಳು ಎಲ್ಲ ಅವ್ರ ರೋಲ್ ಅವರು ಒಂಥರ ಚೆನ್ನಾಗಿ ಮಾಡಿದೆ. ಸೊ ಇವತ್ತು ನಾವು ಹೇಳ್ಬೋದು ಇಬ್ರು ಈಕ್ವಲ್ ಟೀಮು ಅಂಡ್ ಒಂದು ಒಳ್ಳೆ ರೋಚಕವಾದ ಫೈನಲ್ ಇವತ್ತು ನಾವೆಲ್ಲ ನೋಡಬಹುದು. ಓಕೆ ಸಂಗೀತ ಅವರೇ, ಇವತ್ತಿನ ಮ್ಯಾಚ್ ಅಂತಂದ್ರೆ ಸಹಜವಾಗಿಯೇ ಒಂದು ಕುತೂಹಲ ಇದ್ದೇ ಇರುತ್ತೆ. ಯಾಕೆಂದ್ರೆ ಒಂದು RCB ನಮ್ಮ ಟೀಮು ಆಡ್ತಾ ಇದೆ ಅನ್ನುವಂಥದ್ದು, ಅದ್ರ ಒಂದು ಬೇಸರ ಅಂದರೆ ಬೆಂಗಳೂರಲ್ಲಿ ಆಡ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಬೇಸರ. ನಮ್ಮ ಹೋಮ್ ಟೌನಲ್ಲಿಲ್ಲ, ಬದಲು ಗುಜರಾತ್ ಟೀಮ್ನ ಹೋಮ್ ಟೌನಲ್ಲಿ ನಾವಿದ್ದೀವಿ. ಸೊ ಹಾಗಾಗಿ ಇವತ್ತಿನ ಮ್ಯಾಚ್ ಎಷ್ಟು ಒಂದು ಟಫ್ ಫೈಟ್ ಅನ್ನ ನಾವು ನಿರೀಕ್ಷೆ ಮಾಡಬಹುದು ಎರಡು ತಂಡಗಳಿಂದ? ನನಗೆ ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ RCB ವರ್ಸಸ್ GT ಫೈನಲ್ ಬಂದಿರೋದು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಾನು ಲಾಸ್ಟ್ ನ್ಯೂಸ್ 18ನಲ್ಲಿ ಕಮೆಂಟ್ರಿ ಹೇಳ್ತಿದ್ದಾಗ ಹೇಳಿದ್ದೆ, ಕ್ವಾಲಿಫೈಯರ್ 1 ಮ್ಯಾಚಲ್ಲಿ ನೆಕ್ಸ್ಟ್ ಬರೋದಿದ್ರೆ GTನೇ ವಿನ್ ಆಗಿ ಬರಬೇಕು ಅಂತ. ಯಾಕಂತ ಹೇಳಿದ್ರೆ ನನಗೆ ಆ ಎರಡು ಟೀಮದ್ದು ನೋಡಲಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮ್ಯಾಚ್. ಅದು ಅಲ್ಲದೆ ಏನಂತ ಹೇಳಿದ್ರೆ, ನೀವು ಹೇಳಿದ್ರಿ ಈಗ ಅಲ್ಲಿ ಏನು ಪ್ರಾಬ್ಲಮ್ ಇದಿದೆ ಅಂತ ಹೇಳಿದ್ರೆ ನಮಗೆ ಸಿಕ್ಕಾಪಟ್ಟೆ ಇದಿದೆ ಸರ್. ಏನಂತ ಹೇಳಿದ್ರೆ ಡಿಫಿಕಲ್ಟೀಸು ಇದೆ. ಏನಂತ ಹೇಳಿದ್ರೆ ನಾವು ಹೆಡ್ ಟು ಹೆಡ್ ನೋಡೋದಾದ್ರೆ RCB ವರ್ಸಸ್ GT 9 ಮ್ಯಾಚಸ್ ಆಡಿದ್ದೇವೆ ಇಲ್ಲಿ ತನಕ. 5 ಮ್ಯಾಚಸ್ RCB ವಿನ್ ಆದರೆ 4 ಮ್ಯಾಚ್ GT ವಿನ್ ಆಗಿದೆ. ಅದೇ GT ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ 7 ಮ್ಯಾಚಸ್ ಆಡಿದೆ. ಅದರಲ್ಲಿ 5 ಮ್ಯಾಚ್ ಈ ಸೀಸನ್ ಅಲ್ಲೇ ವಿನ್ ಆಗಿದೆ. ಅದಕ್ಕೋಸ್ಕರ ನಮ್ಗೆ ಹೆದರಿಕೆ ಆಗ್ತಾ ಇದೆ.
ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಈಚ್ ಅಂಡ್ ಎವ್ರಿಥಿಂಗ್ ಗೊತ್ತಿದೆ. pitch ನರೇಂದ್ರ ಬಗ್ಗೆ ಮೋದಿ ಗೊತ್ತಿದೆ. ಪಿಚ್ ಬಗ್ಗೆ ಗೊತ್ತಿದೆ, ಕ್ರೌಡ್ ಸಪೋರ್ಟ್ ಇದೆ, ಮತ್ತೆ ಆ ಗ್ರೌಂಡ್ ಇದು ಈಚ್ ಅಂಡ್ ಎವ್ರಿಥಿಂಗ್ ಬಗ್ಗೆ ಗೊತ್ತಿದೆ. ಅದು ಅಲ್ಲದೆ 5 ಮ್ಯಾಚ್ ವಿನ್ ಆಗಿದ್ದಕ್ಕೋಸ್ಕರ ಅವರಿಗೆ ಅದರದ್ದು ಒಂದು ಪ್ಲಸ್ ಪಾಯಿಂಟ್ ಅಲ್ವಾ. ಮತ್ತೆ ಹೋಮ್ ಸ್ಟೇಡಿಯಂ ಆದಕ್ಕೋಸ್ಕರ ಎಲ್ಲರೂ ಒಂದು ಫ್ಯಾನ್ಸ್ ಇದು ಚೇರ್ ಅಪ್ ಮಾಡ್ತಾ ಇರ್ತಾರೆ. ಮತ್ತೆ ಹೋಮ್ ಅಂತ ಹೇಳಿದ ಕೂಡಲೇ ನಮ್ಗೊಂದು ಏನು ಒಂದು ಕೂಲ್ ಆಗಿರ್ತೇವೆ, ಕಾನ್ಫಿಡೆನ್ಸ್ ಆಗಿರ್ತೇವೆ. ಬಟ್ RCB ಕೂಡ ಏನು ಕಮ್ಮಿ ಇಲ್ಲ, ಸಿಕ್ಕಾಪಟ್ಟೆ ಫಾರ್ಮ್ ಅಲ್ಲಿ ಇದ್ದಾರೆ. ಎಲ್ಲ ಟೀಮ್ ಅವರು ಸಹ, ಎಲ್ಲ ಪ್ಲೇಯರ್ಸ್ ಅವರು ಒಂದು ಫಾರ್ಮ್ ಅಲ್ಲಿ ಇದ್ದಕ್ಕೋಸ್ಕರ ನಮ್ಮ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಸರ್. ಓಕೆ, ಎಸ್